ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿ ಇರುವಂತಹ ತುಂಗಭದ್ರಾ ಜಲಾಶಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ನೀಡಿ ಅಲ್ಲಿ ನಡೀತಾ ಇರುವಂತಹ ಕ್ಲಸ್ಟ್ ಗೇಟ್ ನಿರ್ಮಾಣ ಕಾಮಗಾರಿಯನ್ನ ಪರಿಶೀಲಿಸಿದರು. ಈ ವೇಳೆ ಕಾಮಗಾರಿ ವಿಳಂಬವಾಗ್ತಾ ಇರುವುದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ತುಂಗಭದ್ರಾ ಜಲಾಶಯದ 33 ಕ್ಲಸ್ಟ್ ಗೇಟ್ ಅಥವಾ ಕ್ರಸ್ಟ್ ಗೇಟ್ಗಳ ನಿರ್ಮಾಣಕ್ಕಾಗಿ ತಜ್ಞರು ಈ ಹಿಂದೆ ಸೂಚನೆ ನೀಡಿದ್ದರು. ಅದರಂತೆ ಕಾಮಗಾರಿಗಳು ನಡೀತಾ ಇರುವಂತಹ ಗತಿಯನ್ನ ನೋಡಿದ್ರೆ ನಿಧಾನಗತಿಯಲ್ಲಿ ಸಾಗ್ತಾ ಇರುವುದಕ್ಕೆ ಆರ್ ಅಶೋಕ್ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಪ್ರಸ್ತುತ 33 ಗೇಟ್ಗಳ ಪೈಕಿ ಕೇವಲ 16 ಗೇಟ್ಗಳು ಮಾತ್ರ ನಿರ್ಮಾಣಗೊಂಡಿದ್ದಾವೆ ಅಂತ ಕೂಡ ಅವರು ತಿಳಿಸಿದ್ರು. ಗೇಟ್ಗಳ ನಿರ್ಮಾಣ ಕಾರ್ಯವನ್ನ ವಿವಿಧ ಕಂಪನಿಗಳಿಗೆ ವಹಿಸಲಾಗಿದೆ. ಗೇಟ್ಗಳ ಪರಿಶೀಲನೆ ನಡೆಸಿದಂತಹ ಬಳಿಕ ಮಾತನಾಡಿದಂತಹ ಆರ್ ಅಶೋಕ್, ಈ ಬೇಸಿಗೆಯಲ್ಲಿ ಗೇಟ್ಗಳನ್ನ ಅಳವಡಿಸುವಂತಹದ್ದು ಕಷ್ಟವಾಗಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಗೇಟ್ಗಳ ನಿರ್ಮಾಣಕ್ಕೆ ಹಣವಿಲ್ಲ. ಪ್ರಸ್ತಾವನೆಗಳಲ್ಲಿ ಕಳುಹಿಸಿದ್ರು ಕೂಡ ಅವು ಇನ್ನೂ ಕೂಡ ಅಂಗೀಕಾರ ಆಗಿಲ್ಲ ಅಂತ ಕೂಡ ಅವರು ಹೇಳಿದ್ರು. ರಾಜ್ಯ ಸರ್ಕಾರವು ಆಡಳಿತದಲ್ಲಿ ತೊಡಗಿದೆ ಮತ್ತು ಜಲಸಂಪನ್ಮೂಲ ಇಲಾಖೆಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಕೂಡ ಆರೋಪಿಸಿದ್ರು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕುರ್ಚಿ ಕಿತ್ತಾಟದಲ್ಲಿ ನಿರತರಾಗಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದಾವೆ ಅಂತ ಕೂಡ ಅವರು ದೂರಿದ್ರು. ತುಂಗಭದ್ರಾ ಜಲಾಶಯವನ್ನ 16 ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರು ಅವಲಂಬಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಬೇಕು ಮತ್ತು ಗೇಟ್ಗಳನ್ನ ಕೂಡಲೇ ಅಳವಡಿಸಬೇಕು ಅಂತ ಆರ್ ಅಶೋಕ್ ಅವರು ಆಗ್ರಹಿಸಿದರು. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ರೈತರು ತೊಂದರೆಗೊಳಗಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು 3ನೇ ಬಾರಿ ನಾನು ಬರ್ತಾ ಇರೋದು. ಡ್ಯಾಮ್ ಹತ್ರನೂ ಕೂಡ ಫಸ್ಟ್ ಗೇಟ್ ಹೊಡೆದೋದಾಗೂ ಕೂಡ ಬಂದಿದೆ. ಅದಾದ್ಮೇಲೂ ಕೂಡ 2 ತಿಂಗಳು ಹಿಂದೆ 3 ತಿಂಗಳಿಂದ ನಾನು ಬಂದಿದ್ದೆ. ಆಗ 2 ಮಾತ್ರ ಗೇಟ್ ಇನ್ನೂ 50% ಆಗಿತ್ತು ನಾನು ಬಂದಾಗ ಕಳೆದು. ಈಗ 16 ಗೇಟ್ಗಳು ಆಲ್ಮೋಸ್ಟ್ ಅಲ್ಲೂ 80% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಬೇಕಾಗಿರೋದು 32 ಆಗ್ಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬಹುದು ಅಂತ. ಸೊ ಅದಾದ್ಮೇಲೆ ಫಿಟ್ ಮಾಡೋದು ಅವರು ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮಳೆ ಶುರುವಾಗ್ತೈತೆ. ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತೈತೆ. ಮಳೆಗೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗ್ತೈತೆ. ಹಿಡಿದಿಡಕ್ಕೆ ಆಗಲ್ಲ ಆ ಪರಿಸ್ಥಿತಿ. ಒಟ್ಟಾರೆ 2 ವರ್ಷದ ಬೆಳೆ ಹೋಗ್ತೈತೆ. 2 ವರ್ಷದ್ದು. ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತೈತೆ, ಜೂನ್ ಜುಲೈಯಲ್ಲಿ ನಾವು ಮಾಡ್ತೀವಿ ಅಂತ. ಆ ತರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ. ಇದು ನವೆಂಬರ್ ಡಿಸೆಂಬರ್ ವರೆಗೂ ಹೋಗ್ಬೋದು. ಅಂದ್ರೆ 2 ವರ್ಷದ ಬೆಳೆ ಹೋದಂಗೆ. ಯಾಕೆ ಅಂತಂದ್ರೆ ಇವ್ರು ಸರಿಯಾಗಿ ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ. ಈಗ ಬಿಲ್ಲುನು ಕೂಡ ಪೇಮೆಂಟ್ ಆಗಿಲ್ಲಂತೆ. 12 ಕೋಟಿಗೇನೋ ಬಿಲ್ ಹೋಗಿದೆಯಂತೆ. ಆ ಬಿಲ್ ಹೋಗಿ ಅವಾಗ ತಿಂಗಳಾನ್ಗಟ್ಲೆ ಆಗಿದೆ. ಇನ್ನೂ ಬಿಲ್ ಪೇ ಮಾಡ್ತಾ ಇಲ್ಲ. ಯಾಕಂದ್ರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ, ಖಜಾನೆಯಲ್ಲಿ ದುಡ್ಡಿಲ್ಲ. ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ. ಅವ್ನು ಬಿಲ್ ಕೊಡ್ಲಿಲ್ಲ ಅಂದ್ರೆ ಅವ್ನು ಕೆಲಸ ಮಾಡಲ್ಲ. ಒಟ್ಟಾರೆ ಈ ಡ್ಯಾಮ್ನ ಪರಿಸ್ಥಿತಿ, ಒಂದ್ ಕಡೆ ರೈತರು 2ನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದ್ದಾರೆ, ಮೆರವಣಿಗೆ ಆಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚತ್ತೂ ಗಮನನೂ ಇಲ್ಲ. ಈಗ ಈ ಬೆಳೆ ಅಲ್ಲ, ಇನ್ನೊಂದು ಬೆಳೆನೂ ಹೋಗುವಂತ ಪರಿಸ್ಥಿತಿ ಮುಂದಿನ ಸರಿ ಬರೋವಂಥದಕ್ಕೆ ಕಾಣ್ತಾ ಇದೆ. ಇವಾಗಿರೋ ಕೆಲಸ ವರ್ಕ್ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷನೂ ಕೂಡ ಬೆಳೆಗೆ ಸಿಗೋ ಅಂತ ಪರಿಸ್ಥಿತಿ ಕಾಣ್ತಾ ಇಲ್ಲ. ಬಂದಿದ್ದೀನಿ ಹೊಸಪೇಟೆಯಲ್ಲಿ. ಇದು 3ನೇ ಬಾರಿ ನಾನು ಬರ್ತಾ ಇರೋದು. ಡ್ಯಾಮ್ ಹತ್ರನೂ ಕೂಡ ಫಸ್ಟ್ ಗೇಟ್ ಹೊಡೆದೋದಾಗೂ ಕಂಪ್ಲೀಟ್ ಆಗಿದೆ. 14 ಬಂದಿದ್ದೀನಿ ಹೊಸಪೇಟೆಯಲ್ಲಿ. ಇದು 3ನೇ ಬಾರಿ ನಾನು ಬರ್ತಾ ಇರೋದು. ಡ್ಯಾಮ್ ಹತ್ರನೂ